ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೆನ್ನೆ ಮ್ಯಾಚಲ್ಲಿ RCB ಗೆದ್ದಿದ್ದು ಒಂದು ಕಡೆ ಆಯಿತು ಅಂತಂದರೆ RCB ಕ್ರಿಯೇಟ್ ಮಾಡಿದಂಥ RCB ಅನ್ನೋದಕ್ಕಿಂತ ವಿರಾಟ್ ಕೊಹ್ಲಿ ಕ್ರಿಯೇಟ್ ಮಾಡಿದಂಥ ಒಂದು ಸೀನ್ಗಳೆಲ್ಲ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ್ಯಂಡ್ ಎಲ್ಲ ಇಟ್ಟಿದ್ದೀವಿ ಗುರು, ಸರಿಯಾಗಿ ಇಟ್ಟಿದ್ದೀವಿ. ಮುಯಿಗೆ ಮುಯಿ ಚಿಪ್ತಾನ ಕರೆಕ್ಟಾಗೆ ಕೊಟ್ಟಿದ್ದೀವಿ, ಕರೆಕ್ಟಾಗಲ್ಲ ಎರಡು ಡಬಲ್ ಪಟ್ ಸೇರಿಸ್ಕೊಂಡು ಕೊಟ್ಟಿದ್ದೀವಿ ಅನ್ನೋ ಥರ RCB ಫ್ಯಾನ್ಸ್ಗಳು ಅದೊಂಥರ ಸೆಲೆಬ್ರೇಟ್ ಮಾಡಿದ್ರೆ. ಅಗ್ರೆಸಿವ್ ಸೆಲೆಬ್ರೇಷನ್, ಮ್ಯಾಚ್ನಾಗ ಗೆಲ್ಲೋದು ಓಕೆ ಗುರು, ಬಟ್ ಈ ಅಗ್ರೆಸಿವ್ ಸೆಲೆಬ್ರೇಷನ್ನು ಅದೆಲ್ಲ ಏನಿದೆ, ಸೊ ಇದು ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿಗೆ ಒಂದು ಎನರ್ಜಿನ ತೊಗೊಂಬಂದು ಕೊಡುತ್ತೆ. ಇಲ್ಲಾಗಿರೋ ನಜ್ಜಿಗೆ ಕೊಡಬೇಕು ಅಂದರೆ ಈ ಥರ ಕೊಡಬೇಕು, ಕೊಟ್ವಿ ಅಂತಾರೆ ಈ ಥರ ಇಟ್ಕೊಂಡಂಗೆ ಕೊಡಬೇಕು, ತಿರ್ಗಿ ಕೊಡೋಕ್ಕಾಗಬಾರ್ದು ಅವ್ರಿಗೆ, ಆ ಥರ ಕೊಡಬೇಕು ಅನ್ನೋ ಥರ ನೆನ್ನೆ ವಿರಾಟ್ ಕೊಹ್ಲಿ ತೋರಿಸಿದ್ದು. ವಿರಾಟ್ ಕೊಹ್ಲಿ ವರ್ಸಸ್ ಶ್ರೇಯಸ್ ಅಯ್ಯರು, ವಿರಾಟ್ ಕೊಹ್ಲಿ ವರ್ಸಸ್ ಹರ್ಪ್ರೀತ್ ಬ್ರಾರೋ. ನಿನ್ನೆ ಯಾವ ಥರ ಇತ್ತು ಅಂತಂದರೆ ಜಗಳ ಆಡೋದೊಂದು ಬಾಕಿ ಇತ್ತು, ಜಗಳ ಏನು ಇಂಟೆನ್ಸ್ ಏನು ಆಗಲಿಲ್ಲ. ಸೊ ಅಲ್ಲಿ ಇಲ್ಲಿ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಆಗ್ತಿತ್ತು. ಹರ್ಪ್ರೀತ್ ಬ್ರಾರ್ ಜೊತೆಗೆ ವಿರಾಟ್ ಕೊಹ್ಲಿ ಮಾತಾಡ್ತಿರ್ತಾರೆ, ಏನೋ 20 ವರ್ಷದಿಂದ ಆಡ್ತಾ ಇದ್ದೀರಿ, ನಾನು 20 ವರ್ಷದಿಂದ ಆಡ್ತಾ ಇದ್ದೀನಿ, ನಿಮ್ಮ ಕೋಚ್ ಎಲ್ಲ ಗೊತ್ತಿಲ್ಲ, ನೀವು ಹೋಗಿ ಬೌಲಿಂಗ್ ಹಾಕಿ ಹೋಗು ಅಂತ. ಎಲ್ಲ ಜೂನಿಯರ್ಸು ಅವ್ರು ಏನೋ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ಗಳು ಏನೋ ಮಾತಾಡೋರು ಅಂತ ಕಾಣಿಸೋದಕ್ಕೋಸ್ಕರ, ಅಥವಾ ಏನೋ ಬೌಲಿಂಗ್ ಹಾಕಿದ್ರೆ ಏನೋ ಮಾಡಿದ್ರು ಅಂತ ಕಾಣಿಸೋದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಈ ಥರ ಹೇಳ್ತಾ ಇದ್ರು ಹರ್ಪ್ರೀತ್ ಬ್ರಾರ್ ಅವ್ರಿಗೆ. ಬಟ್ ಮ್ಯಾಚ್ ಎಲ್ಲ ಮುಗಿಯೋಂಥ ಟೈಮಲ್ಲಿ ಒಂದು ಸೀನ್ನ ಮಾಡ್ತಾರೆ. ಲಾಸ್ಟಲ್ಲಿ ವಿರಾಟ್ ಕೊಹ್ಲಿ ಅವರು ಕಾಲ ಗುಲ್ಸ್ಕೊಂಡು ಒಂಥರ ರೇಸ್ ಮಾಡೋ ಥರ ಒಂದು ಆ್ಯಕ್ಷನ್ ಮಾಡ್ತಾರೆ. ಸೊ ಇದನ್ನ ನೋಡಿ ಒಂಥರ ಶ್ರೇಯಸ್ ಅಯ್ಯರ್ ಕಡೆ ತಿರ್ಕೊಂಡು ಮಾಡ್ತಾರೆ ಈ ಥರ. ಸೊ ಶ್ರೇಯಸ್ ಅಯ್ಯರ್ ಕೂಡ ತಿರ್ಕೊಂಡು ಏನೋ ಗುರು ಮಾಡ್ತಾರೆ. ಇವರೆಲ್ಲ ಒಂದೇ ಟೀಮ್ಗಳವರು ಫ್ರೆಂಡ್ಸು. ಸೊ ಏನಕ್ಕೆ ಮಾಡ್ತಾರೆ, ಇನ್ನು ಫ್ರೆಂಡ್ಲಿ ಆಗಲೇ ಅವ್ರು ಮಾಡಿರೋದು. ಆ ಥರ ಏನಲ್ಲೇ ನೀವು ಶ್ರೇಯಸ್ ಅಯ್ಯರ್ ಜೊತೆ ಜಗಳ ಆಡಬೇಕು ಅಂತ, ಶ್ರೇಯಸ್ ಅಯ್ಯರ್ ಕಿತಾಪತಿ ಮಾಡಬೇಕು ಅಂತ ಆ ಥರ ಎಲ್ಲ ಏನೂ ಮಾಡಿಲ್ಲ. ಸೊ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ನೋಡಿದ್ರೆ ಅಂತ ಕಾಣಿಸುತ್ತೆ, ಪಂಜಾಬ್ ಕಿಂಗ್ಸ್ ಅವರೇನೋ ವಿರಾಟ್ ಕೊಹ್ಲಿ ಅವರ ಡ್ಯಾನ್ಸಿಂಗ್ ಮೂವ್ ಏನಿತ್ತು, ಸೊ ಅದನ್ನು ಒಂಥರ ಟ್ರೋಲ್ ಮಾಡೋ ಥರ ಏನೋ ಒಂದು ಪೋಸ್ಟ್ ಹಾಕಿದ್ರಂತೆ. ನಾವು ಸೋತಾಗ, ಲಾಸ್ಟ್ ಮ್ಯಾಚು ಸೋತಾಗ ವಿರಾಟ್ ಕೊಹ್ಲಿ ಅವ್ರ ಥರ ಏನೋ ಅಂದರೆ ವಿರಾಟ್ ಕೊಹ್ಲಿ ಅವರು ಡ್ಯಾನ್ಸ್ ಮೂವ್ಗಳೆಲ್ಲ ಏನಿದೆ ಆ ಥರ ಟ್ರೋಲ್ ಮಾಡೋ ಥರ ಏನೋ ಹಾಕಿದ್ರಂತೆ. ಸೊ ಅದನ್ನು ವಿರಾಟ್ ಕೊಹ್ಲಿ ಅವರು ನೋಡಿಬಿಟ್ಟು ಈ ಥರ ಮಾಡಿದ್ದಾರೆ. ಸರಿಯಾಗಿ ಕೊಟ್ಟಿರೋದು ಏನಕ್ಕೆ ಅಂತಂದರೆ, ನಾವು ಸೋತಾಗ RCB ಸೋತಾಗ ಪಂಜಾಬ್ ಕಿಂಗ್ಸ್ ಅವರು ನಮ್ಮನ್ನು ಆಡ್ಕೊಂಡಿದ್ರು, ಸುಮ್ಮನೆ ನಮ್ಮನ್ನು ಆಡ್ಕೊಂಡಿದ್ರು, ಅದಕ್ಕೋಸ್ಕರ ಸರಿಯಾಗಿ ಕೊಟ್ಟಿದ್ದೀವಿ. ಇವಾಗ RCB ವರ್ಸಸ್ CSK, RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಥರ ಟರ್ನ್ಔಟ್ ಆಗಿ ಹೋಗ್ಬಿಟ್ಟಿದೆ ಇದು. ಬಟ್ ನಥಿಂಗ್ ಸೀರಿಯಸ್, ಅಂತ ಮಟ್ಟಿಗೆ ಸೀರಿಯಸ್ ಮಟ್ಟದ ಜಗಳ ಅದು ಇದೆಲ್ಲ ಏನೂ ಆಗಿಲ್ಲ. ಬಟ್ ಈ ಥರ ಎಲ್ಲ ಅಗ್ರೆಸಿವ್ ಸೆಲೆಬ್ರೇಷನು ಇಂಥದ್ದೆಲ್ಲ ಒಂಥರ ಚೌಕ್ ಕೊಡುವಂಥದ್ದು ಅದು ಇದೆಲ್ಲ ಮಾಡ್ತು ಅಂದಾಗ ಫ್ಯಾನ್ಸ್ಗಳು ಇಲಾಗಿರೋ ಏನೋ ಮಾಡ್ತಾರೆ ನಮ್ಮ ಪ್ಲೇಯರು ಅಂತ ಒಂಥರ ತೊಗೊತಾರೆ, ಇದನ್ನು ಪಾಸಿಟಿವ್ ಆಗಿ ತೊಗೊತಾರೆ. ಬಟ್ RCB ಕೂಡ ನೆನ್ನೆ ಒಂದು ಟ್ವೀಟ್ನ ಮಾಡಿದೆ ಎಕ್ಸಲ್ಲಿ. ಅದು 10 ವರ್ಷದ ಹಳೆ ಪೋಸ್ಟಿಗೆ, ಸಲ್ಮಾನ್ ಖಾನ್ ಅವರ ಹಳೆ ಪೋಸ್ಟಿಗೆ RCB ಟ್ವೀಟ್ನ ಮಾಡಿದೆ. ಮಗ ಪ್ರೀತಿ ಜಿಂಟಾ ಅವರ ಟೀಮು ಗೆಲ್ತಾ ಅಂತ ಸಲ್ಮಾನ್ ಖಾನ್ ಅವರು ಟ್ವೀಟ್ನ ಮಾಡಿರ್ತಾರೆ. 10 ವರ್ಷದ ಹಳೆ ಟ್ವೀಟ್ನ ತೊಗೊಂಡು RCB ನಾಟ್ ದಿಸ್ ಟೈಮ್, ಈ ಸಲ ಗೆಲ್ಲಕ್ಕಾಗಿಲ್ಲ ಅಂತ ರಿಪ್ಲೈನ ಕೊಟ್ಟಿದ್ರು ಅದಕ್ಕೆ. ಸೊ ಗೊತ್ತಾಗ್ತಿದೆ ಪಂಜಾಬ್ ಕಿಂಗ್ಸ್ ಅವರು ಮಾಡಿದ್ದಾರೆ ಅಂದರೆ, ನಾವು ಸೋತಾಗ ಏನೋ ಒಂದು ಮಾಡಿದ್ದಾರೆ. ಅದೇ ವಿರಾಟ್ ಕೊಹ್ಲಿ ಅವ್ರನ್ನ ಆಡ್ಕೊಳ್ಳೋ ಥರನೇ ಆಗಿರ್ಬೋದು, RCBನ ಆಡ್ಕೊಳ್ಳೋ ಥರ ಆಗಿರ್ಬೋದು, ಏನೋ ಒಂದು ಮಾಡಿದ್ದಾರೆ. ಇದನ್ನು ಪರ್ಸ್ನಲ್ ಆಗಿ RCBನೂ ತೊಗೊಂಡಿದ್ದಾರೆ. ಅಂದರೆ ಅಡ್ಮಿನೂ ತೊಗೊಂಡ್ಬಿಟ್ಟು ಪೋಸ್ಟ್ ಮಾಡೋದು ನೋಡ್ತಾರೆ ಎಕ್ಸಲ್ಲಿ ಗೊತ್ತಾಗುತ್ತೆ ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ ಇದನ್ನಂತ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಇದನ್ನು ಪರ್ಸ್ನಲ್ ಆಗಿ ತೊಗೊಂಡು ಆ ಒಂದು ಸೆಲೆಬ್ರೇಷನು ಬಂದಿದ್ದು ಫೈನಲಲ್ಲಿ. ಬೇರೆ ಏನೂ ಇಲ್ಲ ಅಲ್ಲಿ. ಶ್ರೇಯಸ್ ಅಯ್ಯರ್ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು ಹಿಂಗೆ ಮಾಡಿಬಿಡ್ಬೇಕು ಅನ್ನೋಂಥದ್ದೆಲ್ಲ ಏನೂ ಇಲ್ಲ. ಜಸ್ಟ್ ಒಂದು ಟಾಂಗ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಅಷ್ಟೇ. ಅವರು ನಮಗೆ ಆಡ್ಕೊಂಡಿದ್ದಕ್ಕೆ ಇವರು ವಾಪಸ್ಸು ಆ ಥರ ಆಡ್ಕೊಂಡಿದ್ದಾರೆ ಅಷ್ಟೇ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಅವರು ಏನೋ ಕೊಡಬೇಕು ಅಂತ ಅನ್ಕೊಂತಿದ್ದಂತೂ ನಿಜ. ಅದನ್ನು ಸ್ಟಾರ್ಟಿಂಗಿಂದನೇ ತೋರಿಸು. ಹರ್ಪ್ರೀತ್ ಬ್ರಾರ್ ಜೊತೆಗೆ ಇವ್ರು ಬೌಲಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಒಂಥರ ಗುರಾಯಿಸೋ ಥರ ಲುಕ್ಗಳನ್ನ ಕೊಡೋದು. ಆ್ಯಂಡ್ ಅಗ್ರೆಸಿವ್ ಸೆಲೆಬ್ರೇಷನ್ ಹೆಂಗೆ ಮಾಡೋದು, ಒದೇರ್ ಔಟ್ ಆದಂಥ ಟೈಮಲ್ಲಿ ಆ ಥರ ಸೆಲೆಬ್ರೇಟ್ ಮಾಡಿದ್ದು. ಸೊ ಇದೆಲ್ಲ ನೋಡ್ತು ಅಂದರೆ ಏನೋ ಒಂದು ಇದ್ರೇ ವಿರಾಟ್ ಕೊಹ್ಲಿ ಈ ಥರ ಮಾಡೋದು, ಏನೋ ಒಂದು ಕಿಚ್ಚಿರಬೇಕು ಆ ಟೀಮ್ ಮೇಲೆ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಈ ಥರ ರೊಚ್ಚಿಗೆದೆಲ್ಲ ಸೆಲೆಬ್ರೇಟ್ ಮಾಡೋವಂಥದ್ದು ಅದೆಲ್ಲ ಜಾಸ್ತಿ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವ್ರು ಯಾರು ಕೊಟ್ಟಿದ್ರು ಅಂತಂದರೆ ಒಂದು ಮ್ಯಾಚಲ್ಲಿ ಇದನ್ನು ವಾಪಸ್ ಕೊಡಲಿಲ್ಲ ಅಂದರೆ ವಿರಾಟ್ ಕೊಹ್ಲಿಗೆ ಅದು ಸಮಾಧಾನ ಅನ್ನೋದು ಇರೋದಿಲ್ಲ ಒಳಗಡೆ, ಅದು ಈಗ ಸ್ಯಾಟಿಸ್ಫೈ ಆಗ್ತಾ ಇರೋದಿಲ್ಲ ಕೊಹ್ಲಿಗೆ. ಅದಕ್ಕೋಸ್ಕರ ಮಾಡಿದ್ದು ಅಷ್ಟೇ ಇದು. ಅದು ಮ್ಯಾಚ್ನ ಬೇರೆ ಫಿನಿಶ್ ಮಾಡ್ಕೊಂಡು ಕೊಟ್ಟಲ್ಲ, ನಾಟ್ ಔಟ್ ಆಗಿ ಇಟ್ಕೊಂಡು. ಸೊ ಇನ್ನೇನು ಮಾಡಬೇಕು ಗುರು ನಿಮಗೆ ಅಂತ ತೋರಿಸ್ದಂಗೆ ಇತ್ತು ಅಷ್ಟೇ ಅದು. ಸೊ ಇದನ್ನೆಲ್ಲ ಇಷ್ಟಪಟ್ಟಿರ್ತೀರ ಅಂತ ಅನ್ಕೊಂಡಿರ್ತೀನಿ RCB ಫ್ಯಾನ್ಸ್ಗಳು. ಮುಯಿ ಕೊಡೋದ್ರ ಜೊತೆಗೆ 2 ಪಟ್ಟು ವಾಪಸ್ ಸೇರಿಸ್ಕೊಟ್ಟಿದ್ದೀವಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.